ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸತತ 6 ತಿಂಗಳಾಯ್ತು ನಿಮ್ಮ ಮುಖಗಳನ್ನ ನೋಡ್ಬಿಟ್ಟು. ಹಾಗೇನಪ್ಪ ಅಂತಂದರೆ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ, ತುಂಬ ದಿನಗಳಾಗ್ಬಿಡ್ತು. ಸತತ 6 ತಿಂಗಳ ಮೇಲೇನೆ ಆಯ್ತು ಅಂದ್ಕೊಳ್ಳಿ. ಇವತ್ತಿಂದ ಸಂಜೆ 7 ಗಂಟೆ ಅಂದರೆ 7:30 ಅಷ್ಟೊತ್ತಿಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಡೈಲಿ ಅಪ್ಲೋಡ್ ಮಾಡ್ತೀನಿ. ಸೊ ಖಂಡಿತವಾಗಿ ಬಂದುಬಿಟ್ಟು ನೀವು ಆ ಲಾಗ್ನ ನೋಡಬೇಕು, ಹಾಗೆ ನಮಗೆ ಸಪೋರ್ಟ್ ಮಾಡಬೇಕು. ಯಾಕಪ್ಪ ಅಂತಂದರೆ ಇಷ್ಟು ದಿನ ಏನಾಯಿತು ಅಂತ ಗೊತ್ತಿಲ್ಲ, ಬಟ್ ಇನ್ಮೇಲಂತೂ ಕಂಪ್ಲೀಟಾಗಿ ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಾಗಾದ್ರೆ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಗುರಿ ಇವತ್ತು ಲಾಗಲ್ಲಿ ಏನು ಜಾಸ್ತಿ ಕೊರಿಯೋಕ್ಕೆ ಹೋಗಲ್ಲ. ಏನಪ್ಪ ಅಂತಂದರೆ ಲೈಟಾಗಿ ಸ್ವಲ್ಪ ಇಂಟ್ರೊಡಕ್ಷನ್ ವೀಡಿಯೋ ಕೊಡ್ತೀನಿ. ಅದಾದ ತಕ್ಷಣ ಒಂದು ಸ್ವಲ್ಪ ಲಾಗ್ ಅಪ್ಲೋಡ್ ಮಾಡಿರ್ತೀನಿ ಅದರಲ್ಲಿ ಅಷ್ಟೇ. ಸೊ ನನ್ನ ಹೆಸರು ಬಂದುಬಿಟ್ಟು ಪುನೀತ್ ಅಂತ ಹೇಳ್ಬಿಟ್ಟು. ನಾನು ಬಂದುಬಿಟ್ಟು ಕೋಟೆನಾಡಿನ ಹುಡುಗ, ಅಂದರೆ ಚಿತ್ರದುರ್ಗದ ಹುಡುಗ. ಇದನ್ನು ಯಾವ ಲಾಗಲ್ಲಿ ನಾನು ಹೇಳ್ಕೊಂಡಿಲ್ಲ ಯೂಟ್ಯೂಬ್ ಲಾಗಲ್ಲಿ, ಬಟ್ ಇವತ್ತು ಹೇಳ್ಕೊತ ಇದ್ದೀನಿ. ಏನಪ್ಪ ಅಂತಂದರೆ ಇಷ್ಟು ದಿನ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೆ, ಓಕೆ, ಇನ್ಸ್ಟಾದಲ್ಲಿ ಮಾಡ್ತಾಯಿದ್ದೀನಿ. ಸೊ ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ವ್ಯೂಸು ಕೆಲವೊಂದು ರೀಚ್ ಆಗ್ತವೆ, ಕೆಲವೊಂದು ರೀಚ್ ಆಗೋಲ್ಲ. ಬಟ್ ಇಲ್ಲೇನಪ್ಪ ಅಂತಂದರೆ ಅದೇನಾಯ್ತೇನೋ ಗೊತ್ತಿಲ್ಲ. ಹೋದ ವರ್ಷ ಗಣೇಶನ ಹಬ್ಬದಲ್ಲಿ ಸ್ಟಾರ್ಟ್ ಮಾಡಿದ್ದಂಥ ನಾನು ಯೂಟ್ಯೂಬು, ಸೊ ಇವಾಗ 500ಗೆ ಬಂದು ನಿಂತ್ಕೊಂಡಿದೆ. ಅಂದರೆ ಇಷ್ಟು ದಿನ ಅಂದರೆ ಒಂದು ಸತತ 6 ತಿಂಗಳೇನೋ ನಾನು ಯಾವುದೇ ರೀತಿಯಾದಂಥ ಒಂದು ಇದನ್ನು ಅಪ್ಲೋಡ್ ಮಾಡಿಲ್ಲ. ಬಟ್ ಇವಾಗ ದಿಢೀರಂತ ಒಂದು ಇದು ಆಯಿತು. ಏನಪ್ಪ ಅಂತಂದರೆ ಯೂಟ್ಯೂಬ್ನ ಚಾಲು ಮಾಡಿಬಿಡೋಣ, ನಿಲ್ಸೋದು ಬೇಡ, ಅದೆಷ್ಟಾದರೂ ವ್ಯೂಸ್ ಆದರೂ ಬರಲಿ, ಏನಾದರೂ ಬರಲಿ, ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತೀನಿ ಅಂತ ನನಗೆ ಗೊತ್ತು. ನನ್ನ ಆಗುತ್ತಂತನೂ ಗೊತ್ತು, ನನ್ನ ಕೈಯಲ್ಲಿ ಮಾಡ್ತೀನಿ. ಬಟ್ ಎಷ್ಟಾಗುತ್ತೋ ಅಷ್ಟು ಹೋಗಲಿ, ಸ್ಟಾರ್ಟಿಂಗೇ ರೀಚ್ ಆಗೋಲ್ಲ ಅಂತ ಗೊತ್ತು. ಯಾಕಪ್ಪ ಅಂತಂದರೆ ಇಷ್ಟು ದಿನ ನಾನು ಸುಮ್ಮನೆ ಸೈಲೆಂಟಾಗಿದ್ದೀನಪ್ಪ ಅಂತಂದರೆ ಅದರಲ್ಲಿ ವ್ಯೂಸ್ ಅಷ್ಟೊಂದು ರೀಚ್ ಆಗೋಲ್ಲ ಸ್ಟಾರ್ಟಿಂಗೆ. ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ಯಾವ ರೀತಿ ನನ್ನ ಜರ್ನಿ ಇರುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ನೀವು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ, ಎಲ್ಲ ಡಿಪೆಂಡ್ಸ್ ಅಪಾನ್ ನಿಮ್ಮ ಮೇಲೆ. ಬಟ್ ನಾನು ಕಂಟೆಂಟ್ ಕೊಡೋಷ್ಟು ಕೊಡ್ತೀನಿ. ಡೈಲಿ 7:30 ಪಕ್ಕ ಅಪ್ಲೋಡ್ ಆಗುತ್ತೆ ಸಂಜೆ. ತಪ್ಪದೆ ನನ್ನ ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ. ನನಗೆ ಗೊತ್ತು ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಸಪೋರ್ಟ್ ಹೀಗೆ ಸಿಗಲಿ. ಸ್ವಲ್ಪ ಲೈಟಾಗಿ ಇವತ್ತಿಂದ ಒಂದು ವೀಡಿಯೋ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಗುರು, ಇಂಥ ಮಳೆಗಾಲದಲ್ಲಿ ಈ ಅಡಿಕೆ ಮತ್ತು ಆ ಕೋಸನ್ನ ಬೆಳಿಬೇಕಪ್ಪ ಅಂತಂದರೆ ನಮ್ಮ ಕೈಯಲ್ಲಂತೂ ಆಗೋಲ್ಲ. ಯಾಕಪ್ಪ ಅಂತಂದರೆ ಇಂಥ ಮಳೆಗಾಲದಲ್ಲಿ ಮಳೆನೇ ಬರ್ತಾ ಇಲ್ಲ. ಇನ್ನೊಂದೇನಪ್ಪ ಅಂತಂದರೆ ಕರೆಂಟ್ ಅಂತೂ ಇಲ್ಲವೇ ಇಲ್ಲ. ರಾತ್ರಿ ಕೊಡಬೇಕಾಗಿರ್ತಕ್ಕಂಥ ಕರೆಂಟು ಇದುವರೆಗಾಗೈತೆ ಬಂದಿಲ್ಲ. ಇವಾಗ ಟೈಮ್ ಬಂದುಬಿಟ್ಟು 1:30. ಸೊ ಈ ರೀತಿ ಆದರೆ ನಮ್ಮ ರೈತರು ಯಾವ ರೀತಿ ಬದುಕ್ತಾರಂತ ನನಗಂತೂ ಗೊತ್ತಿಲ್ಲ. ನೀವೇ ನೋಡ್ಬೋದು, ಇವಾಗ ಕರೆಂಟ್ ಕೊಟ್ಟಿಲ್ಲ. ನೋಡ್ತಿದ್ದೀರಲ್ಲ, ಇಷ್ಟೊತ್ತರೆಗೂ ಕರೆಂಟ್ ಕೊಟ್ಟಿಲ್ಲ ಅಂತ ಅಂದರೆ ನಮ್ಮ ರೈತರು ಯಾವ ರೀತಿ ಬೆಳೆ ಬೆಳೀತಾರೆ ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಿಲ್ಲ. ಸೊ ನಾನಂತೂ ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ. ರಾತ್ರಿ ಬರಬೇಕಾಗಿರ್ತಕ್ಕಂಥ ಕರೆಂಟು ರಾತ್ರಿನೂ ಬಂದಿಲ್ಲ. ಇನ್ನೇನು ಮತ್ತೆ ಇವಾಗ ಕೊಡ್ತಾರೆ, ಬೆಳಗಿನ ಹೊತ್ತು ಕೊಡಬೇಕಾಗಿರ್ತಕ್ಕಂಥ ಕರೆಂಟ್ ಕೂಡ ಕೊಡ್ತಾಯಿಲ್ಲ ಸರಿಯಾಗಿ. ಮತ್ತು ಇನ್ನೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಏನಪ್ಪ ಅಂತಂದರೆ ಈ ಮಳೆ ನಂಬ್ಕೊಬೇಕಷ್ಟೆ. 1-2 ಹನಿ ಉದುರ್ತವೆ, ಅದೇ ಮಳೆನ ನಂಬ್ಕೊಂಡು ನಮ್ಮ ರೈತರು ಇವಾಗ ಜೀವನ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅದಿರಲಿ, ಇವಾಗ ನೆಕ್ಸ್ಟ್ ಮುಂದಿನ ಕೆಲಸ ಏನಂತ ಹೇಳ್ಬಿಟ್ಟು ನೋಡೋಣ, ಬನ್ನಿ ಹೋಗೋಣ. ಯೂಟ್ಯೂಬ್ ಬ್ಲಾಗ್ ಕನ್ಸಿಸ್ಟೆನ್ಸಿ ಮಿಸ್ ಆಗಿದೆ. ಇದರಲ್ಲಿ ಏನಾರು ತಪ್ಪಾಗಿ ಮಾತಾಡಿದರೆ ಸ್ವಲ್ಪ ಕ್ಷಮೆ ಇರಲಿ. ಕನ್ಸಿಸ್ಟೆನ್ಸಿ ಮಿಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತೈತೆ. ನನಗೂ ಇವಾಗ ವಿಡಿಯೋ ಮಾಡ್ತಿದ್ದೀನಿ ಅಂದಮೇಲೆ ಗೊತ್ತಾಗ್ತೈತೆ ನನಗೂ ಕೂಡ. ಇವಾಗ ನನ್ನ ಕೆಲಸ ನಾನು ಮಾಡಬೇಕಲ್ಲ, ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ. ನೋಡಿ, ಇವಾಗ ತಾನೇ ಬಂತು ಅನಿಸುತ್ತೆ ಕರೆಂಟು. ಕಾಣಿಸ್ತಿದೆಯಲ್ಲ ಗುರು, ಫೈನಲ್ ಏನಪ್ಪ ಅಂತಂದರೆ ಇವಾಗ ಕರೆಂಟ್ ಬಂದೈತೆ. ಮೋಟ್ರ್ ಚಾಲು ಮಾಡೋಣ, ಬನ್ನಿ ಹೋಗೋಣ. ಗುರು, ಇವಾಗಂತೂ ಮಳೆನ ನಂಬ್ಕೊಂಡಿರೋಕ್ಕಂತೂ ಆಗಲ್ಲ. ನೋಡ್ಬೋದು, ಮಳೆ ಆ ಕಡೆ ಸೈಡ್ ಆಗ್ತೈತೆ, ಬಟ್ ಈ ಕಡೆ ಸೈಡ್ ಇಲ್ಲ. ಈ ಮಳೆನ ನಂಬ್ಕೊಂಡಿರೋಕ್ಕಂತೂ ಆಗಲ್ಲ. ಜಸ್ಟ್ ಇವಾಗ ಏನಪ್ಪ ಅಂತಂದರೆ ಹೋಗ್ಬಿಟ್ಟು ಮೋಟ್ರ್ ಚಾಲು ಮಾಡ್ಕೊಂಡು ಇವಾಗ ಬಿಟ್ಟರೆ ಮುಗೀತು. ಮತ್ತೆ ಕರೆಂಟ್ ಯಾವಾಗ ಹೋಗುತ್ತೆ ಅಂತಲೂ ಗೊತ್ತಿಲ್ಲ ನಮಗೆ. ಮೋಟ್ರ್ ಚಾಲು ಮಾಡ್ಕೊಂಡು ಸೀದಾ ಹೋಗಿ ನೀರು ಕಟ್ಟಬೇಕಲ್ಲ ಕೋಸ್ಗೆ, ಹೋಗ್ಬಿಟ್ಟು ಕಟ್ಬಿಡೋಣ ಬನ್ನಿ. ಮೋಟ್ರ್ ಚಾಲು ಮಾಡಿದ್ದೀನಿ.
ಸೊ ಇವಾಗ ಹೋಗಿ ಮೇಲ್ಗಡೆ ನೀರು ಕಟ್ಟಿ ಬರೋಣ ಬನ್ನಿ. ಹಾಗಾದ್ರೆ ಅಲ್ಲಿಂದ ಓಡ್ ಬಂದು ಸುಸ್ತಾಗ್ಬಿಟ್ಟೈತೆ, ಬಟ್ ಮಳೆ ಬರ್ತೈತೆ ನೋಡಿ. ಅಲ್ಲಿ ವೈಟ್ ಕಾಣಿಸ್ತಿದೆ ಅಲ್ಲ, ಮಳೆ ಬರ್ತಾ ಇದೆ ಇವಾಗ. ಒಂದು ಕಾಲು ಭಾಗ ತುಂಬಿದ್ರೆ ಅದಕ್ಕೊಂದು ಸ್ವಲ್ಪ ಹೋಗ್ಬಿಟ್ಟು ನೀರು ಕಟ್ಕೊಂಬರ್ಬೋದು. ನೋಡಮ್ಮ, ಇಷ್ಟೊಂದು ಇದರಲ್ಲಿ ಈ ರೀತಿ ಮಳೆಗಾಲ ಆಗುತ್ತೆ ತುಂಬ ಕಷ್ಟ ಬರುತ್ತೆ. ಗುರು ಹಾಗಾದ್ರೆ ಇವಾಗ ನೀರು ಕಟ್ಕೊಂಡ್ಬಿಟ್ಟು ಮನೆ ಕಡೆ ಹೋಗೋಣ. ಹಂಗೆ ನಟರಾಜನ್ ಸರ್ವಿಸ್ ಅಲ್ಲಿ ಇವಾಗ ಮನೆ ಕಡೆ ಹೋಗ್ಬೇಕು ಗೈಸ್. ಸೊ ಬನ್ನಿ ಮನೆ ಕಡೆ ಹೋಗೋಣ. ಗುರು ಫೈನಲಿ ಮನೆಗಂತೂ ಬಂದಿದ್ದೀನಿ. ಏನಪ್ಪ ಅಂತಂದರೆ ಈ ವಿಡಿಯೋ ಏನಾದರೂ 10K ರೀಚ್ ಆಯ್ತಪ್ಪ ಅಂತಂದರೆ ನಿಮಗೆ ಒಬ್ಬರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ತುಂಬ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನಾಳೆ ಸಂಜೆ 7:30ಕ್ಕೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಬಾಯ್ ಬಾಯ್.